ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಬಿ ಎಡ್ ನ ಒಂದು ಅಪ್ಲಿಕೇಶನ್ ಹಾಕಿರತಕ್ಕಂಥ ಫಸ್ಟ್ ರೌಂಡ್ ನಂತರ ಸೆಕೆಂಡ್ ರೌಂಡ್ಗೆ ಬಂದಿರತಕ್ಕಂಥ ಅಭ್ಯರ್ಥಿಗಳೇನಿದೆಯಲ್ಲ ಅಂದ್ರೆ ಕೆಲ ವಿದ್ಯಾರ್ಥಿಗಳ ಹೆಸರು ಬಂದಿತ್ತು ಅಂದ್ರೆ ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿತ್ತು ಇನ್ನ ಕೆಲ ವಿದ್ಯಾರ್ಥಿಗಳ ಹೆಸರೇ ಬಂದಿಲ್ಲ ಕೆಲ ವಿದ್ಯಾರ್ಥಿಗಳ ಕಾಲೇಜ್ ಅಲರ್ಟ್ ಆಗಿತ್ತು ಬೇರೆ ಬೇರೆ ರೀತಿಯೆಲ್ಲ ಇತ್ತು ಇದೀಗ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ ಅನ್ನೋ ಪ್ರಕಟಣೆ ಅಂತ ಹೇಳ್ಬೋದಾಗಿರುತ್ತೆ 2025 ಡಿಸೆಂಬರ್ ತಿಂಗಳ 8ನೇ ತಾರೀಕು ಇಂದು ಪ್ರಕಟಣೆ ಕೂಡ ಹೊರಡಿಸಿದ್ದು ಅದರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಯಾವೆಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾರನ್ನ ಪರಿಗಣಿಸ್ತಾರೆ ಸೀಟ್ ಮೆಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ ಇಲಾಖೆಯವರು ಅದರ ಬಗ್ಗೆ ತಿಳಿಸಿರೋದಾಗಿರುತ್ತೆ ಸಂಪೂರ್ಣ ಮಾಹಿತಿ ನೋಡಿದಲ್ಲಿ ತಿಳ್ಕೊಂತಾರೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ ಹೆಚ್ಚುವರಿ ಮಾಹಿತಿ ನಿಮಗೆ ನಿರಂತರವಾಗಿ ಎಲ್ಲ ಒಂದು ರೌಂಡ್ಸ್ ಆಗಿರಬಹುದು ಅಡ್ಮಿಷನ್ ತನಕ ಪ್ರತಿಯೊಂದು ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಕನ್ನಡವಾದ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರಬಹುದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಭ್ಯರ್ಥಿಗಳು ಅಂತ ಹೇಳ್ತೇವೆ ಇವಾಗ ಒಂದು ಇಲಾಖೆ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಅಂದ್ರೆ ಪ್ರಕಟಣೆ ಹೊರಡಿಸಿರುವಂತದ್ದಾಗಿರುತ್ತೆ ಒಂದು ಫಸ್ಟ್ ರೌಂಡ್ಗೆ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ನಂತರ ಸೆಕೆಂಡ್ ರೌಂಡ್ ಅಲ್ಲಿ ಕೆಲವೊಂದು ಪ್ರಮುಖ ಮಾಹಿತಿಗಳೇನಿದೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ಕ್ರೀನ್ ಮುಖಾಂತರ ನಿಮಗೆ ಇವಾಗ ತೋರಿಸ್ಕೊಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ ಕರ್ನಾಟಕ ಸರ್ಕಾರದ ಕೇಂದ್ರೀಕೃತ ದಾಖಲಾತಿ ಘಟಕದ ಆಯುಕ್ತರ ಕಚೇರಿ ಕಡೆಯಿಂದ ಒಂದು ಶಾಲಾ ಶಿಕ್ಷಣ ಇಲಾಖೆ ಏನಿದೆಯಲ್ಲ ಡಿಸೆಂಬರ್ 8 2025 ಪ್ರಕಟಣೆಯನ್ನು ಹೊರಡಿಸಿದರೆ 2025ನೇ ಸಾಲಿನ ಬಿ ಎಡ್ ದಾಖಲಾತಿ ಸಂಬಂಧ ಮೊದಲ ಸೀಟು ಹಂಚಿಕೆ ಪಟ್ಟಿಯನ್ನು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಬಿಡುಗಡೆಗೊಳಿಸಿ ಹಂಚಿಕೆಯಾದ ಕಾಲೇಜುಗಳಿಗೆ ಸೇರ ಬಯಸಿದಲ್ಲಿ ಅಭ್ಯರ್ಥಿಗಳು ಈ ಒಂದು ಡೇಟನ್ನು ಕೊಟ್ಟಿದ್ದರು ನವೆಂಬರ್ ತಿಂಗಳು 2025ರಿಂದ ನಂತರದಲ್ಲಿ ನವೆಂಬರ್ 25 2025ರಿಂದ ನಂತರ ಡಿಸೆಂಬರ್ ತಿಂಗಳು 5 2025 ತನಕ ಅಡ್ಮಿಷನ್ ಆಗಕ್ಕೆ ಅವಕಾಶ ಕೊಟ್ಟಿದ್ದರು ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹಾಜರಾಗಿ ದಾಖಲಾತಿ ಪತ್ರ ಅಡ್ಮಿಷನ್ ಸ್ಲಿಪ್ ಏನಿತ್ತಲ್ಲ ಅದನ್ನು ಪಡ್ಕೊಂಡು ನಿಗದಿತ ದಿನಾಂಕದೊಳಗಡೆ ಸಂಬಂಧಿಸಿದ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಸೂಚಿಸಲಾಗಿತ್ತು ಅಂತೆಲ್ಲ ಕೊಟ್ಟಿದ್ದಾರೆ ನಾವು ಕೂಡ ಅದರ ಬಗ್ಗೆ ವಿಡಿಯೋಸಲ್ಲಿ ಮಾಡಿ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ ಹಾಗೆಯೇ ಹಂಚಿಕೆಯಾದ ಕಾಲೇಜು ಸೇರಲು ಬಯಸದೇ ಇರುವ ಅಂದರೆ ಇಷ್ಟ ಇಲ್ಲ ಕಾಲೇಜ್ ಸಿಕ್ಕಿದೆ ಹಾಗೆ ಅಥವಾ ಕಾಲೇಜನ್ನು ಸೇರ್ಲಿಕ್ಕೆ ಇಷ್ಟ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಲ್ಲ ಅವರಿಗೆ ಇರುವ ಅಭ್ಯರ್ಥಿಗಳು ತಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಎಂದು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ ದಿನಾಂಕ ನವೆಂಬರ್ 25 2025ರಿಂದ ಡಿಸೆಂಬರ್ 5 2025 ತಮ್ಮ ಅಭಿಮತವನ್ನು ಅಂದರೆ ಅವರ ಅನಿಸಿಕೆಯನ್ನು ತಿಳಿಸಬೇಕು ಅಂದರೆ ಅವರು ಸಬ್ಮಿಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ರೌಂಡ್ ಹೋಗ್ತಿರಲ್ವ ಇಲ್ವಾ ಅಂತಂದ್ಬಿಟ್ಟು ತಿಳಿಸಿರು ಇಷ್ಟ ಇಲ್ಲ ನನಗೆ ನೆಕ್ಸ್ಟ್ ರೌಂಡ್ ಅಂತ ಅಭ್ಯರ್ಥಿಗಳಿಗೆ ಅಭಿಮತವನ್ನು ದಾಖಲಿಸಲು ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅದರಂತೆ ಮೊದಲ ಪಟ್ಟಿಯ ಹಂಚಿಕೆಯಾದ ಪ್ರಕಾರ ಸೇರ್ಪಡೆಯಾಗಿ ಉಳಿಕೆಯಾಗಿರುವ ಸೀಟುಗಳ ಕಾಲೇಜುವಾರು ಸೀಟ್ ಮೆಟ್ರಿಕ್ಸ್ ಅಂದರೆ ಫಸ್ಟ್ ರೌಂಡ್ನ ಬಳಿಕ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಎಷ್ಟು ಸೀಟ್ಗಳು ಉಳಿದಿದೆ ಸೊ ಅಂದರೆ ಆ್ಯಡ್ ಅಂತೂ ಮಾಡೋದಿಲ್ಲ ಕಾಲೇಜ್ ಸೀಟ್ಗಳನ್ನು ಉಳಿಕೆ ಆಗಿರುವಂಥ ಸೀಟ್ಸ್ಗಳು ಏನಿರ್ತಾವಲ್ಲ ಅಡ್ಮಿಷನ್ ಸ್ಲಿಪ್ ಎಲ್ಲ ತೊಗೊಂಡಿರ್ತಾರಲ್ಲ ಅಭ್ಯರ್ಥಿಗಳು ಆ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡ್ತಾರೆ ಸೊ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಉಳ್ಕೊಂಡಿದೆ ಅಂದ್ಬಿಟ್ಟು ಇದನ್ನು ಇವಾಗ ವೆಬ್ಸೈಟ್ನಲ್ಲಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಏನಿದೆಯಲ್ಲ ಇದರಲ್ಲಿ ಪ್ರಕಟಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಬೇಗನೆ ಮಾಹಿತಿ ನಿಮಗೆ ತಿಳಿಸಿದ್ದೀವಿ ಕನ್ನಡದ ಅಫಿಷಿಯಲ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅಭ್ಯರ್ಥಿಗಳು ಅಲ್ಲಿ ನಾವು ಅಪ್ಲೋಡ್ ಕೂಡ ಮಾಡೋದಾಗಿರುತ್ತೆ ಅದನ್ನು ವೀಕ್ಷಣೆ ಮಾಡ್ಕೋದಾಗಿರುತ್ತೆ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಸೊ ಅಲ್ಲಿ ವೀಕ್ಷಣೆ ಮಾಡ್ಕೋದಾಗಿರುತ್ತೆ ಎಲ್ಲ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಎಲ್ಲ ಒಂದು ಲಿಸ್ಟ್ಗಳನ್ನು ಅಲ್ಲೇ ಪ್ರಕಟ ಅಂದರೆ ಇಲಾಖೆ ಪ್ರಕಟಿಸಿದಂಥ ಸಂದರ್ಭದಲ್ಲಿ ಬೇಗ ನೀವು ಅಲ್ಲಿ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ತಿಳಿಸ್ತಾ ಮೊದಲ ಪಟ್ಟಿಯಲ್ಲಿ ಸೀಟು ಹಂಚಿಕೆಯಾದ ಕಾಲೇಜಿಗೆ ಸೇರ ಬಯಸಿದ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಎಂದು ಅಭಿಮತವನ್ನು ದಾಖಲಿಸಿರುವ ಹಾಗೂ ದಾಖಲಿಸದಿರುವ ಅಭ್ಯರ್ಥಿಗಳು ಅಂದರೆ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದರೆ ದಾಖಲಿಸದಿರುವ ಅಂತಲೂ ಕೂಡ ಅಭ್ಯರ್ಥಿಗಳಿಗೆ ಅಂದರೆ ಆಟೋಮೆಟಿಕ್ಲಿ ತೊಗೊಂಡಿದ್ದಾರೆ ಹಾಗೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಅಭ್ಯರ್ಥಿಗಳಿಗೆ ಅಂದರೆ ಮಿಸ್ ಆಗಿ ಕೆಲವರು ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ ಬಟ್ ಅಡ್ಮಿಷನ್ ಆಗಿಲ್ಲ ಅನ್ನೋ ರೀಸನಿಂದ ತೊಗೊಂಡಿದ್ದಾರೆ ಅಂತ ಒಂದು ಪ್ರಶ್ನೆ ಆಗುತ್ತಿದೆ ಬಟ್ ಆದರೂ ಕೂಡ ಒಂದು ಒಳ್ಳೆಯದೇ ಅಂತ ಹೇಳ್ಬೋದಾಗಿರುತ್ತೆ ಆ ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಆಗಿರಲ್ವಲ್ಲ ಮಿಸ್ ಆಗೋರು ಗೊತ್ತಿರಲ್ಲ ಕೆಲವರಿಗೆ ಸೊ ಆ ಕಾರಣಕ್ಕೂ ಕೂಡ ಯಾಕಂದ್ರೆ ಬ್ರಾಕೆಟಲ್ಲಿ ಮೆನ್ಷನ್ ಮಾಡೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಯಾಕಂದರೆ ಒಂದು ಒಳ್ಳೆಯದೇ ಅಂತ ಹೇಳ್ಬೋದಾಗಿರುತ್ತೆ ಕೆಲ ವಿದ್ಯಾರ್ಥಿಗಳು ಗೊತ್ತಿರೋದಿಲ್ಲ ಅದು ಸೊ ದಾಖಲಿಸಿರುವ ಹಾಗೂ ದಾಖಲಿಸದಿರುವ ನಂತರದಲ್ಲಿ ಅಭ್ಯರ್ಥಿಗಳು ತಮ್ಮ ಎರಡನೇ ಮತ್ತು ಕೊನೆಯ ಸೀಟು ಹಂಚಿಕೆಗಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಮೊದಲನೇ ಬಾರಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಎರಡನೇದಾಗಿರುತ್ತೆ ಇದು ಮತ್ತು ಕೊನೆಯದಾಗಿರುತ್ತೆ ಇದೆ ಒಂದು ಸೆಕೆಂಡ್ ರೌಂಡಲ್ಲಿ ಏನು ಸಿಗುತ್ತೆ ಅದು ಆ ಕಾರಣಕ್ಕೆ ಹಾಗೂ ಸೀಟು ಹಂಚಿಕೆ ಆಗದೆ ಸ್ಟಾರ್ ಗುರುತು ಬಂದಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ಮೊದಲ ಸೀಟು ಹಂಚಿಕೆಗಾಗಿ ಅಂದರೆ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ಅವರ ಮೊದಲ ಸೀಟು ಹಂಚಿಕೆ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 8 2025ರಿಂದ ಡಿಸೆಂಬರ್ 12 2025ರವರೆಗೆ ಪ್ರಕಟಿಸಿರುವ ಈ ಒಂದು ಡೇಟಲ್ಲಿ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿದಲ್ಲ ಡಿಸೆಂಬರ್ 8ನೇ ತಾರೀಕು ಪ್ರಕಟ ಮಾಡಿದ್ದಾರೆ ಸೊ ಆ ಒಂದು ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ಅದನ್ನು ನೋಡ್ಕೊಳ್ಳೋದ್ರ ಮುಖಾಂತರ ಪ್ರಕಾರ ಕಾಲೇಜುಗಳ ಆಯ್ಕೆಯ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಇದರ ಸದುಪಯೋಗನ ಪಡೆದುಕೊಳ್ಳುವಂತೆ ಕೋರಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಡಿಸೆಂಬರ್ 8ನೇ ತಾರೀಕಿನಿಂದ ಡಿಸೆಂಬರ್ 10ನೇ ತಾರೀಕು ತನಕ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಏನಾಯ್ತು ಅಂತ ಉಚಿತವಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಕೂಡ ಇದೆ ಅದನ್ನು ನೋಡ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳು ಅಂತ ತಿಳಿಸ್ತಾ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ದಿನಾಂಕದಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ ಹಾಗೂ ಪ್ರಮುಖವಾಗಿ ಯಾರನ್ನ ಪರಿಗಣಿಸ್ತಾರೆ ಅಂತೆಲ್ಲ ಕೇಳ್ತಿರಲ್ಲ ಮೊದಲ ಸುತ್ತಲ್ಲಿ ಸೀಟ್ ಸಿಕ್ಕುವ ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡನ್ನು ಬಯಸಿರ್ತಾರಲ್ಲ ಆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಬ್ರಾಕೆಟಲ್ಲಿ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ ಹಾಗೂ ದಾಖಲಿಸಿದಿರುವ ಅಂದರೆ ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಿರುವಂಥ ಅಭ್ಯರ್ಥಿಗಳನ್ನು ಕೂಡ ಕನ್ಸಿಡರ್ ಆಗುತ್ತೆ ಅಂದರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಹಾಗೂ ಅಂತ ಕೊಟ್ಬಿಟ್ಟು ಸೀಟು ಹಂಚಿಕೆ ಆಗದೆ ಸ್ಟಾರ್ ಮಾರ್ಕ್ ಏನು ಬಂದಿತ್ತಲ್ಲ ಫಸ್ಟ್ ರೌಂಡಲ್ಲಿ ಅಭ್ಯರ್ಥಿಗಳಿಗೆ ಅವರು ಕೂಡ ಸೆಕೆಂಡ್ ರೌಂಡ್ಗೆ ಪರಿಗಣಿಸ್ತಾರೆ ಅಂತೇಳಿ ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಇನ್ನು ಯಾವ ಅಭ್ಯರ್ಥಿಗಳೇನಿದೆಲ್ಲ ಅಂದರೆ ಇವಾಗ ಸ್ಟಾರ್ ಮಾರ್ಕು ಬಂದಿಲ್ಲ ಹೆಸರು ಬಂದಿಲ್ಲ ಸೆಲೆಕ್ಷನ್ ಲಿಸ್ಟಲ್ಲಿ ಅಂತಕ್ಕಂಥ ಅಭ್ಯರ್ಥಿಗಳಿರ್ತಲ್ಲ ಅಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಕಾಲೇಜು ಅಲರ್ಟ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಹೆಸರು ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ನು ಕೆಲ ವಿದ್ಯಾರ್ಥಿಗಳು
ಸ್ಟಾರು ಬಂದಿಲ್ಲ, ಏನೂ ಬಂದಿಲ್ಲ. ಒಟ್ಟಿನಲ್ಲಿ ಈ ಅಭ್ಯರ್ಥಿಗಳಿದ್ದಾರಲ್ಲ, ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಹೇಳುವಂತಿದ್ದಾರೆ. ಅಂದರೆ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಿತ್ತು, ಬಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸ್ಟಾರು ಇಲ್ಲ, ಹೆಸರು ಇಲ್ಲ, ಸೀಟು ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ಕಟ್ ಆಫ್ ಏನಿತ್ತಲ್ಲ, ಅದಕ್ಕಿಂತ ಇವಾಗ ಸ್ವಲ್ಪ ಕಟ್ ಆಫ್ ಇಳಿಕೆ ಆಗುತ್ತೆ ಅಂತ ಅನ್ಬೋದಾಗಿರುತ್ತೆ. ಸೊ ಆ ಒಂದು ಕಟ್ ಆಫ್ ಹಂತದಲ್ಲಿ ಬರುವಂಥ ಅಭ್ಯರ್ಥಿಗಳನ್ನು ಕೂಡ ಪರಿಗಣಿಸ್ತಾರೆ. ಅವರು ಇದನ್ನೆಲ್ಲ ಮೆನ್ಷನ್ ಮಾಡಿಲ್ಲ, ಬಟ್ ಆದರೆ ಕಾಮನ್ ಆಗಿ ಅದನ್ನು ಕೂಡ ಪರಿಗಣಿಸ್ತಾರೆ. ಅವರು ಅಭ್ಯರ್ಥಿಗಳು ಕೂಡ ಕಾಮನ್ ಆಗಿ ಯಾರ್ಯಾರು ಓಪನ್ ಆಗುತ್ತೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ, ಇಲ್ಲಿ ಸಮಸ್ಯೆ ಇರೋದಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಏನಿತ್ತು ಅಂತ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ಬರ್ತಾ ಇರುತ್ತೆ. ಎಜುಕೇಷನ್ ಅಂದರೆ BEdಗೆ ಸಂಬಂಧಪಟ್ಟಂತೆ ಅವುಗಳನ್ನು ವೀಕ್ಷಣೆ ಮಾಡಿ, ಅದನ್ನು ಅರ್ಥ ಮಾಡ್ಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಿ, ಈ ಥರ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಯೋಚನೆಗಳನ್ನು ಮಾಡಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಯೂಟ್ಯೂಬಲ್ಲೇ ಕೂಡ ಅಭ್ಯರ್ಥಿಗಳಿಗೆ 3 ವೀಡಿಯೋಸಲ್ಲೂ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಅದರ ಒಂದು ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಶೇರ್